ಸಂಧ್ಯಾವಂದನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಾಯತ್ರಿ ಜಪವನ್ನು ಮಾಡ್ತೇವೆ. ಈ ಗಾಯತ್ರಿ ಜಪವನ್ನು ಜಪಮಾಲೆಯಿಂದ ಮಾಡಬೇಕು ಅಥವಾ ಬೆರಳುಗಳನ್ನು ಹೀಗೆ ಎಣಿಸುವುದರಿಂದ ಮಾಡಬೇಕು ಅಂತ ಪ್ರಶ್ನೆ. ಕೆಲವು ಜನ ಬೆರಳಿಂದ ಮಾಡುವಂತಹದ್ದನ್ನು ನೋಡಿದ್ದೇವೆ, ಕೆಲವು ಜನ ಜಪಮಾಲೆಯನ್ನು ಹಿಡ್ಕೊಂಡು ಮಾಡುವಂತಹದ್ದನ್ನು ನೋಡಿದ್ದೇವೆ. ಆದ್ದರಿಂದ ಸರಿಯಾಗಿರುವಂತಹ ಪದ್ಧತಿ ಏನು ಅಂತ ಅವರ ಅಭಿಪ್ರಾಯ, ಪ್ರಶ್ನೆಯ ಅಭಿಪ್ರಾಯ. ಅದನ್ನು ಉತ್ತರ ಈ ರೀತಿಯಾಗಿ ತಿಳಿಯಬೇಕು. ಸಂಧ್ಯಾವಂದನದ ಅಂಗವಾಗಿರತಕ್ಕಂತಹ ಗಾಯತ್ರಿ ಜಪ ಏನಿದೆ ಅದನ್ನು ಬೆರಳುಗಳ ಎಣಿಸುವುದರಿಂದಾಗಿ, ಬೆರಳುಗಳ ಸಂಧಿಗಳಿಂದಾಗಿ ಮಾಡಬೇಕು ಅಂತನ್ನೋದನ್ನು ತಿಳಿಯಬೇಕು. ಅಷ್ಟಮಹಾಮಂತ್ರಾಂತರ್ಗತವಾಗಿರತಕ್ಕಂತಹ ಗಾಯತ್ರಿ ಮಂತ್ರ ಇದೆ, ಅದನ್ನು ಜಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಪಮಾಲೆಯ ಮೂಲಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಹಸ್ತೇನವಾ ಮಾಲಯಾವ ಗಾಯತ್ರಿ ಜಪಮಾಚರೇತ್ ವೇದಮಾತಾತು ಗಾಯತ್ರಿ ವೇದ ಪರ್ವಸು ಗೀಯತೆ ತಸ್ಮಾತ್ ಜಪೇಚ್ಛ ಗಾಯತ್ರೀಂ ಪರ್ವಭಿಹಿ ದ್ವಿಜಸತ್ತಮ ಎಂಬುದಾಗಿ ಹೇಳಿ ಆ ಸ್ಮೃತ್ಯರ್ಥ ಸಾಗರ ಅಂತನೋ ಗ್ರಂಥದಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಉಕ್ತಃ ಸಂಧ್ಯಾವಂದನ ಗಾಯತ್ರಿ ಜಪಃ ಹಸ್ತಪರ್ವಭಿಹಿ ಶಿಷ್ಟೈಹಿ ಕ್ರಿಯತೆ ಅಂತ ಹೇಳಿದ್ದಾರೆ. ಅಷ್ಟಮಹಾಮಂತ್ರಾಂತರ್ಗತ ಗಾಯತ್ರಿ ಜಪಸ್ತು ಜಪಮಾಲಯ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅದರಿಂದಾಗಿ ಈ ಎಲ್ಲ ಪ್ರಮಾಣಗಳಿಂದ ತಿಳಿದು ಬರುವಂತಹ ವಿಷಯವೇನು ಅಂತಂದರೆ, ಸಂಧ್ಯಾವಂದನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಗಾಯತ್ರಿ ಜಪವನ್ನು ಬೆರಳುಗಳ ಎಣಿಕೆಯಿಂದಾಗಿ ಮಾಡಬೇಕು ಅಂತನ್ನೋದನ್ನು ತಿಳಿಯಬೇಕು. ಇನ್ನು ಅಷ್ಟಮಹಾಮಂತ್ರಾಂತರ್ಗತವಾಗಿರತಕ್ಕಂತಹ ಗಾಯತ್ರಿ ಮಂತ್ರ ಅದು ನಮಗೆ ಉಪದೇಶವಾಗಿತ್ತು ಅಂತಂದರೆ, ಅಂತಹ ಜಪವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಜಪಮಾಲೆಯಿಂದ ಮಾಡಬೇಕು ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳಿಯಬೇಕು.